ಸದ್ಯ ಕರೆ ತಂದಿರುವಂತದ್ದು ಅಂದ್ರೆ ಆರೋಪಿಗಳು ಬೆಂಗಳೂರಿನಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಬಹುದು ಅನ್ನೋ ಮಾಹಿತಿ ಆಧಾರದ ಮೇಲೆ ಬೆಂಗಳೂರಿನ ಪಾರ್ಟಿಯನ್ನು ಆಯೋಜನೆ ಮಾಡಿರುವುದು ಪ್ರಮುಖವಾಗಿ ಇದು ತಮಿಳುನಾಡು ಬಾರ್ಡರ್ನಲ್ಲಿ ಬರುವಂತಹ ಎಲೆಕ್ಟ್ರಾನಿಕ್ಸ್ ಸೀಗಲಿಗೆ ರಸ್ತೆಯಲ್ಲಿ ಬರುವಂತಹ ಈ ಒಂದು ಫಾರ್ಮೌಸ್ ಗೋಪಾಲ್ ರೆಡ್ಡಿ ಎನ್ನುವಂತದ್ದು ಒಂದು ಪಾರ್ಟಿ ಆಯೋಜನೆಗೆ ವಿಜಯ್ ಪ್ರಮುಖವಾಗಿ 30 ರಿಂದ 50 ಲಕ್ಷವನ್ನು ಖರ್ಚು ಮಾಡಿರುವುದನ್ನು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವುದು ಕೇವಲ ಆಂಧ್ರ ಮೂಲದ మా రాన్న ఏమన్నా నీకు కొడతానండి ఒక అడ్డము నువ్వే అది 3 రాలే ಬಿಡ್ರಪ್ಪ ಸಾಹೇಬ್ರಿಗೆ ಹೇಳ್ಬಿಟ್ಟು ಆಯ್ತು ಮಾಡಿ ಅವ್ರ ಗಾಡಿ ಕೇಳ್ಬಿಡಿ ಸರ್ ಏನು ಸಾಯ್ತಾರ ಯಾರು ಹಲೋ ಇಲ್ಲ ಎರ್ಟಿಗ ಎಲ್ಲ ಗಾಡಿ ಮಾ ನೂರ ಒಂದು ಸೈನಿಕ್ರಮ ಅದು ಏನಾರು ಇದೆಯಾ ವ್ಯಾಲ್ಯೂಬಲ್ಸ್ ಏನಾರು ಇದೆಯಾನಪ್ಪ ವ್ಯಾಲ್ಯೂಬಲ್ಸ್ ಏನಿಲ್ಲ
ಇದ ಮೊಬೈಲ್ ಕೊಡಪ್ಪ ಇಲ್ಲ ಕೀ ಬೇಕಂತ ಡಿಕ್ಕಿ ಪ್ರೆಸ್ ಮಾಡು ಅಲ್ಲೇ ಲಾಂಗ್ ಪ್ರೆಸ್ ಮಾಡು ಹೊಸ ಗಾಡಿ ನಿಮ್ಗೆ ಯಾರು ಬೇಕ್ರಿ ಏನೂ ಇಲ್ಲ ಸರ್ ಕವರ್ ಅಷ್ಟೇ ಇರೋದು. ಪ್ರಮುಖವಾಗಿ ಸಿಸಿಬಿ ಅಧಿಕಾರಿಗಳು ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನ ಕರೆತಂದು ಅವರನ್ನ ಹೇಳಿಕೆ ಪಡೆಯುವಂತ ಕೆಲಸವನ್ನು ಪಾರ್ಟಿಯಲ್ಲಿ ಏನತ್ರ ಇದೆಯಾ ಅದು ತಾರ್ದು ಬಾ ಮುಂದಕ್ಕೆ ಬಾ ಇದ್ದಂತ ಖ್ಯಾತ ಉದ್ಯಮಿಗಳ ಮಕ್ಕಳು ಸುಮಾರು ಎಸ್ಪಿ ಪರಮೇಶ್ವರ ಆಯೋಜಕರು ಫ್ಲೈಟ್ ಮೂಲಕ ಅವ್ರನ್ನ ಜನರನ್ನ ಕರೆಸಿ ಒಂದು ಪಾರ್ಟಿಯಲ್ಲಿ ವೀಕ್ಷಣೆ ಮಾಡ್ತಾ ಇರ್ಬೋದು. ಆ ಒಂದು ರೈಡ್ ನಂತರ ಅವ್ರನ್ನ ಕರ್ತಾ ಇರುವಂತದ್ದು ರಾತ್ರಿ ತಡರಾತ್ರಿಯಲ್ಲಿ ಒಂದು ನಮ್ಮವ್ರು ಮಾಡ್ಕೊಡ್ರಪ್ಪ ನಮ್ಮವರು ವಿಡಿಯೋ ಮಾಡ್ತಾ ಕೆಲವೊಂದಷ್ಟು ಮಂದಿ ಎಸ್ಕೇಪ್ ಆಗಿರುವಂತದ್ದು ಅವರ ಬಗ್ಗೆ ಮಾಹಿತಿ ಕಲಾಕುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ಈಗ ವಿಜುವಲ್ಸ್ ನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳು ಏನೇನಿದೆ ಕಾರ್ನಲ್ಲಿ ಅವರು ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಈ ಒಂದು ವಿಡಿಯೋ ಪಾರ್ಟಿ ನಡೀತಾ ಇದೆ. ಒಂದು ಏನು ಹೈದರಾಬಾದ್ ಮೂಲದಿಂದ ಜನರು ಬಂದಿರ್ತಾರೆ ಅವರ ಕೂಡ ಈ ಒಂದು MDMA ಮಾತ್ರೆಗಳಿದಾವೆ, ಕೊಕೇನ್ ಇದೆಯಾ, ಡ್ರಗ್ಸ್ಗಳಿದೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಆ ಒಂದು ವೆಹಿಕಲ್ಸ್ ಮಾಡ್ತಾ ಇರೋದು ಡಾಗ್ ಸ್ಪಾಟ್ ಜೊತೆಗೆ ಅವರ ಜೊತೆಗೆ ಆ ಒಂದು ವರದಿಯನ್ನು ಕರೆದುಕೊಂಡು ಬರೆದಂತ ರಾಣ ಅನ್ನುವಂಥ ಒಂದು ಡಾಗ್ BMW ಹಾಗೆ ಮರ್ಸಿಡಿಸ್ ಬೆಂಜ್ ಒಳಗಡೆ ಇದ್ರೆ ಹೊರಗಡೆ ಕೂಡ ವಾಹನಗಳಿರುವಂಥದ್ದು. ಆ ಒಂದು ವಾಹನಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ ಮಾತ್ರೆಗಳು ಎಷ್ಟರ ಮಟ್ಟಿಗೆ ಡ್ರಗ್ಸ್ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿಯಲ್ಲಿ ಬಳಸೋದಕ್ಕೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇರುವಂಥದ್ದು, ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇಲ್ಲಿನ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತ ಅಂದರೆ ಒಳಗಡೆ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ಕಾಕಿನಿ ಗೋವರ್ಧನ್ ರೆಡ್ಡಿ ಅವರ ಒಂದು ಪಾಸ್ ಪತ್ತೆಯಾಗಿರುವಂಥದ್ದು. ಆ ಪಾಸ್ನ ಕಾರ್ ಏನಿದೆ ಆ ಒಂದು ಕಾರ್ ಅಂದರೆ ಅವರ ಅಧಿಕಾರಿಗಳಾಗಿರ್ಬೋದು, ಅವರ ಕಡೆಯವರಾಗಿರ್ಬೋದು, ಅವ್ರು ಇದ್ದೀರಾ ಅಥವಾ ಗೋವರ್ಧನ್ ಅವರೇ ಇದ್ದೀರಾ ಅನ್ನುವಂಥ ಒಂದು ಮಾಹಿತಿ ಸದ್ಯ ಸಿಗ್ತಾ ಇಲ್ಲ ನಮಗೆ. ಆದರೆ ಅವರ ಕಾರ್, ಅವರ ಒಂದು ಅಧಿಕೃತ ಪಾಸ್ ಇರುವಂತಹ ಕಾರ್ ಮಾತ್ರ ಪತ್ತೆಯಾಗಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ತೆಲುಗು ನಟಿಯರು ಕೂಡ ಇಲ್ಲಿ ಇದ್ದೀರಾ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರನ್ನು ಕರ್ಕೊಂಡ್ಬಂದು ಸೋಗೋ ಟೀಮ್ ಜೊತೆಗೆ ಡಾಗ್ ಸ್ಕ್ವಾಡ್ನ ಸಮ್ಮುಖದಲ್ಲಿ ಇಲ್ಲಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಉದ್ಯಮಿಗಳ ಮಕ್ಕಳು ಯಾವ ರೀತಿಯಾಗಿ ಮುಖವನ್ನು ಮುಚ್ಚಿಬಿಡ್ತಾರೆ ಒಂದು ವಿಜುವಲ್ ತೋರಿಸುವಂತ ಕೆಲಸವನ್ನು ಮಾಡ್ತೀವಿ. ಸುಮಾರು 25ಕ್ಕೂ ಹೆಚ್ಚು ಕಾರ್ಗಳನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ, ಸಿನಿಮಾ ರಂಗದವರು, ಸಿನಿಮಾ ಕಿರುತೆರೆಯವರು, ಉದ್ಯಮಿಗಳ ಮಕ್ಕಳು, ಜೊತೆಗೆ ಬೆಂಗಳೂರಿನ ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ ನನ್ನ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಸದ್ಯ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಡಾಗ್ ಸ್ಕ್ವಾಡ್ನ ಸಮ್ಮುಖದಲ್ಲಿ ಜೊತೆಗೆ ಸೋಕೋ ಟೀಮ್ ಕೂಡ ಇಲ್ಲಿ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ವಿಜಯ್, ಅವ್ರು